ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಏನು ಸ್ಪೆಷಲ್ ಅಪ್ಪ, ಏನು ಎಲ್ಲ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಎಲ್ಲಿ ನೋಡೋದು, ಸಿಕ್ಕಾಪಟ್ಟೆ ಚೇಂಜಸ್ ಆಗೋಗಿದೆ. ಲಾಸ್ಟ್ ಇಯರ್ ಅಂತೂ ಜಿಯೋ ಸಿನಿಮಾಲ್ಲಿ ನೋಡ್ತಾ ಇದ್ವಿ, ಇವಾಗ ಎಲ್ಲಪ್ಪ ನೋಡೋದು ಅಂತ ತುಂಬಾ ಡೌಟ್ ಇದೆ. ಸೊ ಅದಕ್ಕೆ ಎಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗೋಣ. ಹಾಗೆ ಯಾರ್ಯಾರ ಮಧ್ಯೆ ಮ್ಯಾಚ್ ಎಷ್ಟು ಗಂಟೆಗೆ ಎಲ್ಲಿ ನೋಡೋದು ಅಂತ ಕೂಡ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಇವತ್ತು ನಡೀತಾ ಇರೋ RCB ವರ್ಸಸ್ GT ಏನು ಸೂಪರ್ ಡೂಪರ್ ಮ್ಯಾಚ್ ಇದೆ ಅಲ್ವಾ. ಗುಜರಾತ್ ಜೈಂಟ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ನಮ್ಮ ಒಂದು ಟೀಮು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅದರ ಅನಾಲಿಸಿಸ್ಸು ಪಕ್ಕ ನಿಮಗೆ 100% ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಲೈವ್ ಎಲ್ಲಪ್ಪ ನೋಡೋದು ಅಂತ ಹೇಳಿದ್ರೆ, ಲೈವ್ ನಾವು ನೋಡ್ತಾ ಇದ್ದೀವಿ ಡಿಸ್ನಿ ಹಾಟ್ಸ್ಟಾರಲ್ಲಿ. ಜಿಯೋ ಸಿನಿಮಾಲಿ ಬರಲ್ಲ. ಯಾಕಂತ ಹೇಳಿದ್ರೆ ಮೈಗ್ರೇಷನ್ ಆಗಿದೆ ರೀಸೆಂಟಾಗಿ. ಲಾಸ್ಟ್ ಟೈಮ್ ಏನು ನಾವು ನೋಡ್ತಾ ಇದ್ವಲ್ವ ಜಿಯೋ ಸಿನಿಮಾಲಿ ಸೆಪ್ರೇಟಾಗಿ, ಈ ಸರಿ ಆ ಥರ ನೋಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಸಪ್ರೇಟ್ ಆ್ಯಕ್ಸಸ್ನ ಕೊಟ್ಟಿದ್ದಾರೆ ಮೈಗ್ರೇಷನ್ ಆದಮೇಲೆ. ಸೊ ಹಾಟ್ಸ್ಟಾರ್ ಡಿಸ್ನಿಯಲ್ಲಿನೇ ನೀವು ಲೈವನ್ನ ನೋಡೋಕ್ಕಾಗೋದು. ಫೋನಿಂದ ನೋಡಬೇಕು ಅಂತ ಹೇಳಿದ್ರೆ, ಯಾರಿಗೆಲ್ಲ ಟಿ ವಿಯಲ್ಲಿ ಆ್ಯಕ್ಸಸ್ ಮಾಡಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡೋಕ್ಕಾಗಲ್ವೋ, ಸೊ ಅವರು ಲೈವಲ್ಲಿ ಫೋನಲ್ಲಿ ನೀವು ನೋಡ್ಬೋದು ಹಾಟ್ಸ್ಟಾರ್ ಡಿಸ್ನಿಯಲ್ಲಿ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಮ್ಯಾಚ್ ಯಾವ ಥರ ಇದೆಯಪ್ಪ ಅಂತ ಹೇಳಿದ್ರೆ, ಸಖತ್ತಾಗಿದೆ. ಸ್ಟ್ರಾಂಗ್ ಮ್ಯಾಚ್, ಎರಡು ಕೂಡ ಸ್ಟ್ರಾಂಗ್ ಮ್ಯಾಚು. ಎರಡು ಪ್ರೀವಿಯಸ್ ಮ್ಯಾಚ್ ನಡೀತಲ್ವ ಜಿಟಿದೇನು ಪ್ರೀವಿಯಸ್ 2 years ಮ್ಯಾಚ್ ಇತ್ತಲ್ಲ, ಸಿಕ್ಕಾಪಟ್ಟೆ ಡಮ್ಮಿ ಆಗಿತ್ತು, ಅಷ್ಟೊಂದು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಟ್ ಈ ಸರಿ ಬ್ಯಾಟಿಂಗ್ ಲೈನಪ್ ಅಂತೂ ಇಂಟರ್ನ್ಯಾಷನಲ್ ಬ್ಯಾಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆಸ್ಟ್ರೇಲಿಯನ್ ಸ್ಟ್ರಾಂಗ್ ಲೆಜೆಂಡ್ಸ್ಗಳಿದ್ದಾರೆ, ಆಮೇಲೆ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಇದೆ. ಸೊ ಎಷ್ಟೊಂದು ಜನ ಬೌಲರ್ಸ್ ಕೂಡ ಆಲ್ರೆಡಿ ಇಂಟರ್ವ್ಯೂಸಲ್ಲಿ, ನೀವು ಓಲ್ಡ್ ಇಂಟರ್ವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ, ಇವರನ್ನು ಔಟೇ ಮಾಡೋಕ್ಕಾಗಲ್ಲಪ್ಪ ಅಂತ ಎಲ್ಲ ಹೇಳಿರೋದು ಕೂಡ ಇದೆ. ಸೊ ಅಂಥ ಒಂದು ಬ್ಯಾಟಿಂಗ್ ಲೈನಪ್ಪನ್ನು ಈ ಸರಿ ಗುಜರಾತ್ ಜೈಂಟ್ಸ್ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಂದ್ರೆ ನಮ್ಮ RCB ಏನು ಡಮ್ಮಿನ, ನಮ್ಮ RCBಯಲ್ಲಿ ಏನಿಲ್ವಾ ಅಂತ ಕೇಳೋದಾದರೆ, ಸುಮಾರು ಜನ ಹೇಳ್ತಾ ಇದ್ದಾರೆ ಈ ಸರಿ RCB ಸ್ಟ್ರಾಂಗ್ ಇಲ್ಲ, RCB ಟೀಮ್ ಹಂಗಿದೆ ಹಿಂಗಿದೆ ಅಂತ. ನಾನು ಹೇಳ್ತೀನಿ RCB ಕಂಪೇರ್ ಟು ಏನಪ್ಪ ಸ್ಟ್ರಾಂಗ್ ಅಂದರೆ, ಅವ್ರದ್ರಲ್ಲಿ ಬ್ಯಾಟಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ. ನಮ್ಮದ್ರಲ್ಲಿ ಬೆಳಗ್ಗೆ ಏನು ಒಂದು ಅಪ್ಡೇಟ್ ಬಂತಲ್ವಾ, ಶ್ರೇಯಾಂಕ್ ಪಾಟೀಲ್ ಅವ್ರಿಗೆ ಹುಷಾರಿಲ್ಲ ಅಂತ ಒಂದು ಅಪ್ಡೇಟ್ ಬಂದಿದೆ. ಹಾಗೆ ಅದ್ರ ಜೊತೆ ಇವರು ಯಾರವರು ಆಶಾ ಅವರು ಕಂಪ್ಲೀಟಾಗಿ ರೋಲ್ಡ್ ಔಟ್ ಆಗಿದ್ದಾರೆ. ಈ ವರ್ಷ ಯಾವುದು RCB ಮ್ಯಾಚ್ ಆಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆಶಾ ಅವ್ರಿಗೆ ರೈಟ್ ರಿಪ್ಲೇಸ್ಮೆಂಟ್ ಕೂಡ ಆಗಿದೆ. ಹಾಗೆ ಸೋಫಿ ಇಬ್ಬರು ಏನು ಬ್ಯಾಟರ್ಸ್ ಮತ್ತು ಬೌಲರ್ ಇದ್ರಲ್ವ ಇಬ್ಬರು, ಸೊ ಅವರ ಒಂದು ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಕೂಡ ಆಗಿದೆ. ಶ್ರೇಯಾಂಕ್ ಪಾಟೀಲ್ ಆಡಲ್ಲ ಅಂತ ಹೇಳ್ತಾ ಇದ್ರು, ಬಟ್ ಅವರು ಕೂಡ ಈ ಒಂದು ಸೀಸನಲ್ಲಿ ಆಡ್ತಾ ಇದ್ದಾರೆ. ಅಂದರೆ ಇವತ್ತು ಫಸ್ಟ್ ಮ್ಯಾಚ್ ಆಡ್ತಾ ಇದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಸೊ ಹಾಗಾಗಿ ನಮ್ಮ ಒಂದು ಬೌಲಿಂಗು ಜಿಯ ಬೌಲಿಂಗ್ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಬೌಲಿಂಗು, ಓಕೆನಾ. ಸೊ ನಾವೇನು ಭಯಪಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೇಯ್ನಾಗಿ ಓಪನಿಂಗ್ ಬ್ಯಾಟ್ಸ್ಮನ್ ಸ್ಮೃತಿ ಮಂದನ ಮತ್ತು ಡ್ಯಾನಿ, ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಪವರ್ ಪ್ಲೇಯರ್ಲಿ ಒಳ್ಳೆ ಸ್ಕೋರ್ ತೊಗೊಂಡ್ರು ಅಂತ ಹೇಳಿದ್ರೆ ನಮಗೆ ಯಾವುದಕ್ಕೂ ಕಮ್ಮಿ ಇರಲ್ಲ. ಅಷ್ಟು ಚೆನ್ನಾಗಿ ನಾವು ಆಡಬಹುದು, ಒಳ್ಳೆ ಸ್ಕೋರ್ ಮಾಡಬಹುದು. ಸೊ ಹಾಗಿದ್ರೆ ಈ ಒಂದು ವಿಡಿಯೋ ಏನಪ್ಪ ಮೇನ್ ಆಗಿದ್ದು ಅಂದರೆ, ಎಲ್ಲಿ ನೋಡೋದು, ಯಾವ ಥರ ನೋಡೋದು ಅನ್ನೋದ್ರ ಬಗ್ಗೆ ಇತ್ತು. ಸೊ ನನ್ನ ಕಂಪ್ಲೀಟ್ ವಿಡಿಯೋ ಕ್ರಿಕೆಟ್ ಇವತ್ತಿನ ಪ್ರಿವ್ಯೂ ಪ್ರೀ ಮ್ಯಾಚ್ ಅನಾಲಿಸಿಸ್ ಏನಿದೆ, ಇನ್ನೊಂದು ವಿಡಿಯೋ ಮಾಡಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು, ಓಕೆನಾ. ಸೊ ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.